ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಅಲ್ವಾ? ಸ್ಟ್ರಾಂಗ್ ತಾನೆ. ಯಾವಾಗಲೂ ನಗ್ನಗ್ತಾ ಇರ್ತೀಯ, ಖುಷಿಯಾಗಿರ್ತೀಯ. ಈವನ್ ನಿನ್ನ ಒಳಗಡೆ ಹೃದಯ ಹೊಡೆದೋಗ್ತಿದ್ರು ಸರಿ, ಸ್ಮೈಲ್ ಮಾಡ್ಕೊಂಡೇ ಇರ್ತೀಯ. ಎಲ್ಲರಿಗೂ ಕೂಡ ನಾನು ಇದ್ದೀನಿ ಅಂತ ಹೇಳ್ತೀಯ, ಅವ್ರ ಮಾತುಗಳನ್ನ ಕೇಳಿಸ್ಕೋತೀಯ, ಸಪೋರ್ಟ್ ಮಾಡ್ತೀಯ, ಪ್ರೀತಿಸ್ತೀಯ ಅವ್ರನ್ನ. ಆದರೆ ನಿಂಗೇನಾದರೂ ನೋವಾದಾಗ ಏನು ಮಾಡ್ತೀಯ? ಸುಮ್ಮನೆ ಸೈಲೆಂಟಾಗಿ ಕೂತ್ಕೋತೀಯ ಅಲ್ವಾ? ಯಾಕೆ ಹೇಳು? ನಿನ್ನಿಂದ ಬೇರೆ ಯಾರಿಗೂ ಕೂಡ ಬರ್ಡನ್ ಆಗ್ತಾ ಇರಲಿ ಅಂತ, ಹೌದಲ್ವಾ? ನೀನು ಜಗತ್ತಿಗೆ ಆಲ್ರೆಡಿ ನಿರೂಪಿಸ್ಬಿಟ್ಟಿದ್ಯಾ, ನನಗೆ ಯಾರ್ದೂ ಹೆಲ್ಪ್ ಬೇಡ, ನಾನು ತುಂಬ ಸ್ಟ್ರಾಂಗ್ ಆಗಿದ್ದೀನಿ ಅಂತ. ಅದಕ್ಕೇನೆ ಜಗತ್ತು ನಿನಗೆ ಸಹಾಯ ಮಾಡೋದಕ್ಕೆ ಹಿಂಜರಿತಿದೆ. ಆದರೆ ಇವಾಗ ನನ್ನ ಮಾತುಗಳನ್ನ ಕೇಳಿಸ್ಕೊ. ಎಂಥ ಶಕ್ತಿ ಇರೋ ಆತ್ಮಕ್ಕೂ ಕೂಡ ರೆಸ್ಟ್ ಅನ್ನೋದು ಬೇಕು, ಅದನ್ನು ನೆಮ್ಮದಿ ಆಗಿರಬೇಕು. ಈವನ್ ಯಾರೆಲ್ಲ ಸಮಾಧಾನ ಮಾಡ್ತಿರ್ತಾರೋ ಎಲ್ಲರಿಗೂ ಕೂಡ ಅವ್ರಿಗೂ ಸಮಾಧಾನದ ಅವಶ್ಯಕತೆ ಇರುತ್ತೆ. ಯಾರಿಗಾದ್ರೂ ಒಬ್ರು ಕಾಯ್ತಿರ್ತಾರೆ. ಸೊ ಇಟ್ಸ್ ಓಕೆ. ನಿಂಗೇನಾದರೂ ಅಳಬೇಕು ಅನ್ನಿಸ್ತಿದ್ರೆ ಅಳು, ನಿಂಗೆ ಕಳೆದೋಗ್ಬೇಕು ಅನ್ನಿಸ್ತಿದ್ರೆ ಕಳೆದೋಗು. ಅಥವಾ ಏನಾದರೂ ಮಾತಾಡಬೇಕು ಅಂತಿದ್ರೆ, ಅಥವಾ ಏನಾದರೂ ಹೇಳ್ಕೋಬೇಕು ಅಂತಿದ್ರೆ ಹೇಳ್ಕೊ. ಯಾಕಂದರೆ ಇದೆಲ್ಲವೂ ಕೂಡ ನನಗೂ ಅನಿಸುತ್ತೆ. ಸೊ ಇವಾಗ ಇದನ್ನು ನಿಂಗೆ ಯಾರೂ ಹೇಳಿಲ್ಲ ಅಂದರೆ ಕೇಳಿಸ್ಕೊ, ನಾನು ಹೇಳ್ತಿದ್ದೀನಿ. ನೀ ಎಷ್ಟು ಕಷ್ಟಪಡ್ತಿದ್ಯಾ, ಎಷ್ಟು ನೋವು ಅನುಭವಿಸ್ತಿದ್ಯಾ, ಹೃದಯ ಎಷ್ಟೇ ಚೂರಾಗಿದ್ರು ಕೂಡ ಗಟ್ಟಿಯಾಗಿರೋದನ್ನು ನಾನು ನೋಡ್ತಿದ್ದೀನಿ. ನಿನ್ನ ನಿಶಬ್ದದ ನೋವು ನನಗೆ ಗೊತ್ತಿದೆ, ನನಗೆ ಗೌರವ ಇದೆ ಅದ್ರ ಮೇಲೆ. ಈವನ್ ನಿನಗೆ ಅಂತ ನಿನ್ನನ್ನು ಬಿಟ್ಟು ಯಾರೂ ಇಲ್ದಿರಬೇಕಾದ್ರೆ ನೀನಿಷ್ಟು ದೂರ ಬಂದಿರೋದು ನನಗೆ ಭಾರಿ ಹೆಮ್ಮೆ ಇದೆ. ಐ ಆಮ್ ಸೋ ಪ್ರೌಡ್ ಆಫ್ ಯು. ಮತ್ತಿವಾಗ ನೀ ಇದೆಲ್ಲ ಭಾರನೂ ಕೂಡ ಒಬ್ಬರೇ ಹೊತ್ಕೊಳ್ತಿರುವಂಥ ಅವಶ್ಯಕತೆ ಇಲ್ಲ, ನಾನಿದ್ದೀನಿ. ಮತ್ತಿದು ನಿನ್ನ ಆತ್ಮಧ್ವನಿ.